ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಭಾರ್ಗವಿಯ ಹತ್ರ ಹೋಗಿ ಈ ಹಾರನ ವಾಣಿಗೆ ಅವರ ಅತ್ತೆ ಕೊಟ್ಟಿರ್ತಾರೆ. ಆ ಹಾರನ ನಮ್ಮ ಮನೆಗೆ ಸೊಸೆಯಾಗಿ ಬರುವ ರಾಮನ ಹೆಂಡತಿ ಅಂದರೆ ಸೀತಾಗೆ ಕೊಡಬೇಕು ಅಂತ ಭಾರ್ಗವಿ ಹತ್ರ ಹೇಳ್ತಾರೆ. ಆಗ ಅದನ್ನು ಭಾರ್ಗವಿಗೆ ಕೇಳಿ ತುಂಬಾ ಕೋಪ ಬರುತ್ತೆ. ಆಗ ಭಾರ್ಗವಿಯವರು ನನಗೆ ದಕ್ಕದೇ ಇರೋ ಹಾರನ ನಾನು ನನ್ನ ಕೈಯಾರ ಆ ಸೀತಾಗೆ ಕೊಡಬೇಕಂತೆ. ಟೆಲ್ಮಿ ವಿಶ್ವ, ಏನು ನಡೀತಾ ಇದೆ, ಇದು ಸರಿನಾ ಅಂತ ಕೇಳ್ತಾರೆ. ಆಗ ವಿಶ್ವ ಅವರು ಏನು ಮಾತಾಡ್ದೇನೆ ಸೈಲೆಂಟಾಗಿ ನಿಂತಿರ್ತಾರೆ. ಆಗ ಭಾರ್ಗವಿ, ಮಾತಾಡಿ ವಿಶ್ವ, ಏನು ಉತ್ತರ ಇಲ್ವಾ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಇರಲ್ಲ ನಿಮ್ಮ ಹತ್ರ. ಯಾಕೆ ಅಂದರೆ ನಿಮ್ಮ ಮೈಯಲ್ಲೂ ಹರಿತಾ ಇರೋದು ಅವರ ರಕ್ತನೇ ತಾನೇ. ನ್ಯಾಯದ ಪ್ರಶ್ನೆ ಕೇಳಿದ್ರೂ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ. ನೀವುಗಳೆಲ್ಲ ಹೀಗೇನೆ ಮೌನವಾಗಿ ಇರ್ತೀರಾ. ಪರವಾಗಿಲ್ಲ ವಿಶ್ವ, ನಾನು ಯಾರನ್ನು ನಂಬಿ ಬದುಕಬೇಕಾಗಿಲ್ಲ. ನನ್ನ ದಾರಿನ ನಾನೇನೇ ಹುಡುಕೊಳ್ತೀನಿ. ನನಗೆ ಬೇಕಾಗಿರೋದನ್ನು ನಾನೇನೇ ದಕ್ಕಿಸ್ಕೊಳ್ತೀನಿ. ಈ ಹಾರ ಮಾತ್ರ ಯಾವುದೇ ಕಾರಣಕ್ಕೂ ಸೀತಾ ಕೈಗೆ ಸೇರೋದಕ್ಕೆ ನಾನು ಬಿಡೋದಿಲ್ಲ. ಈ ಹಾರ ನನ್ನದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸತ್ಯ ಅವರು ಅಣ್ಣ ಅತ್ತಿಗೆ, ನೀವು ಯಾವತ್ತು ಸತ್ರೋ ನಾನು ಕೂಡ ಅವತ್ತು ನೋವು ತಡೆಯೋಕ್ಕಾಗದೇ ಇರೋ ಕುಡಿತಕ್ಕೆ ನಾನು ಬಲಿಯಾದೆ. 4 ಗೋಡೆಗಳ ಮಧ್ಯೆ ಬದುಕೋದನ್ನು ನಾನು ಕಲಿತೆ. ಎಲ್ಲರ ಜೊತೆ ಓಡಾಡ್ಕೊಂಡು ಇರಬೇಕಾಗಿರೋ ನಿಮ್ಮನ್ನು 20 ವರ್ಷಕ್ಕೂ ಮುಂಚೆನೇ ಆ ರಾಕ್ಷಸಿ ಬಲಿ ತಗೊಂಡ್ಬಿಟ್ಲು. ಇವಾಗ ನಿಮ್ಮ ಹೆಸರಲ್ಲಿ ಹೋಮ ಮಾಡಿಸ್ತೀನಿ ಅಂತ ಹೇಳಿ ಡ್ರಾಮನ ಮಾಡ್ತಿದ್ದಾಳೆ. ನಾನು ಸತ್ಯನ ಹೇಳ್ಬೇಕು ಅಂತ ಎಷ್ಟೋ ಬಾರಿ ಅಂದ್ಕೊಂಡಿದ್ದೀನಿ. ಆದರೆ ಅಪ್ಪಾಜಿ ಎದೆ ಹೊಡೆದೋಗುತ್ತೆ ಅನ್ನೋ ಚಿಂತೆ ಇರೋದ್ರಿಂದ ನಾನು ಇಷ್ಟು ದಿನ ಸುಮ್ಮನೆ ಇದ್ದೀನಿ. ನಾನು ಎಲ್ಲ ನಿಜನ ಹೇಳಿದರೆ ಅವಳು ಎಲ್ಲಿ ಯಾರಿಗಾದರೂ ಏನಾದರೂ ಮಾಡಿಬಿಡ್ತಾಳೆ ಅನ್ನೋ ಭಯದಲ್ಲಿ ಸುಮ್ಮನೆ ಇದ್ದೀನಿ. ನಾನು ಇವಾಗ ಮಾತ್ರ ಸುಮ್ಮನೆ ಇರೋದಿಲ್ಲ. ಇವಾಗಲೂ ನಾನು ಸುಮ್ಮನೆ ಇದ್ದರೆ ರಾಮನ ಜೀವನ ಹಾಳಾಗುತ್ತೆ ಅಂತ ಅಂದ್ಕೊಳ್ತಾರೆ. ಈ ಕಡೆ ಭಾರ್ಗವಿ ಸೂರ್ಯ ಹತ್ರ ಬಂದು, ಬಾವ ಅಕ್ಕ ನಮ್ಮ ಜೊತೆ ಇದ್ದಿದ್ರೆ ನಮ್ಮ ಮನೆ ಖುಷಿ ಸಂಭ್ರಮ ಇನ್ನೂ ಹೆಚ್ಚಾಗಿರೋದು ಅಲ್ವಾ ಮಾವಯ್ಯ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದ ವಿಶ್ವ ಅವರು, ಇವಳೇನಪ್ಪ ಈ ರೀತಿ ನಾಟಕ ಮಾಡಿಕೊಂಡು ಹೇಳ್ತಾ ಇದ್ದಾಳೆ ಅಂತ ಭಾರ್ಗವಿ ಅವ್ರನ್ನೇ ನೋಡ್ತಾ ಇರ್ತಾರೆ. ಆಗ ಸೂರ್ಯ ಅವರು ಭಾರ್ಗವಿ ಹೇಳಿದ ಮಾತನ್ನು ಕೇಳಿ ತುಂಬ ಬೇಜಾರು ಮಾಡಿಕೊಂಡು, ವಿಧಿ ಯಾಕೆ ಅವರನ್ನು ಇಷ್ಟು ಬೇಗ ಕಳಿಸ್ಕೊಂಡ್ಬಿಡ್ತಪ್ಪ ಅಂತ ನೋವಲ್ಲಿ ಹೇಳ್ತಾರೆ. ಈ ಕಡೆ ಸತ್ಯ ಅವರು, ನಾನು ಇವತ್ತು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ಅವಳ ಬಗ್ಗೆ ಇರೋ ಸತ್ಯನ ಎಲ್ಲರಿಗೂ ಹೇಳೇ ಹೇಳ್ತೀನಿ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಅವರು, ಅಕ್ಕನ ಸ್ಥಾನಕ್ಕೆ ಅಕ್ಕನ ಹಾಗೆ ಇರೋ ಸೊಸೆ ಈ ಮನೆಗೆ ಬರ್ತಾ ಇದ್ದಾಳಲ್ಲ ಮಾವಯ್ಯ, ರಾಮನ ಖುಷಿಯಲ್ಲಿ ನಮ್ಮ ನೋವನ್ನೆಲ್ಲ ಮರಿಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ಸೂರಿ ನಗ್ತಾ, ಹೌದು ಕಣಮ್ಮ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಅವರು ತನ್ನ ಅಣ್ಣ ಅತ್ತಿಗೆಗೆ, ಇವತ್ತು ನಾನು ನಿಮಗೋಸ್ಕರ ಕುಡ್ದಿಲ್ಲ, ಇವತ್ತು ನಾನು ಎಲ್ಲ ಸತ್ಯನ ಹೇಳೇ ಹೇಳ್ತೀನಿ ಅಂತ ಒಳಗಡೆ ಬರ್ತಾರೆ. ಆಗ ಭಾರ್ಗವಿ ಸತ್ಯ ಅವ್ರನ್ನ ಕೋಪದಲ್ಲಿ ನೋಡ್ತಾರೆ. ಆಗ ಸತ್ಯ ಅವರು ಭಾರ್ಗವಿನ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಸತ್ಯ ಅವರು ಭಾರ್ಗವಿ ಬಗ್ಗೆ ಎಲ್ಲ ಸತ್ಯನ ಹೇಳ್ತಾರ. ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.